ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರದ ಲಾಗ್ ಆಗಿರುತ್ತೆ. ಗುರುವಾರ ಇದು ಬೆಳಿಗ್ಗೆನೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವ ಥರ ಥೀಮಲ್ಲಿ ಮಾಡೋದು ಅಂತ. ಲಾಸ್ಟ್ ಟೈಮು ಮಂಟಪ ಎಲ್ಲ ಮಾಡಿದ್ವಿ. ಈ ಟೈಮ್ ಏನಾದರೂ ಬೇರೆ ಥರ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಬೇರೆ ಆಫೀಸಿಗೆ ರಜಾ ಹಾಕಿದ್ರು. ಸೊ ಯಾವ ಥರ ಮಾಡೋದು ಅಂತ. ಇದು ಗೊತ್ತಲ್ವಾ ಡ್ರಿಪ್ ಪೈಪ್ ಇದು. ಸೊ ಈ ಡ್ರಿಪ್ ಪೈಪಿಗೆ ಮೇಲ್ಗಡೆ ಯೆಲ್ಲೋ ಕಲರ್ ಈ ಥರ ಟೇಪ್ ತಗೊಂಬಂದು ಅದನ್ನ ಸುತ್ತಿ ರಿಂಗ್ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಬ್ಯಾಕ್‌ದು ಸ್ಕ್ರೀನ್ ತಗೊಂಡಿದ್ನಲ್ವಾ, ಆಲ್ರೆಡಿ ಸ್ಕ್ರೀನ್‌ನ ನಾನು ಇನ್‌ಸ್ಟಾಗ್ರಾಮಲ್ಲಿ ಅಪ್‌ಲೋಡ್ ಮಾಡಿದ್ದೆ. ಇದನ್ನ ಮೀಶೋದಲ್ಲಿ ತಗೊಂಡಿದ್ದು ಅಂತ. ಅದಕ್ಕೆ ಈ ಆರ್ಟಿಫಿಷಿಯಲ್ ಫ್ಲವರ್‌ನೆಲ್ಲ ಈ ಥರ ಸುತ್ತುತ್ತಾ ಇದ್ದಾರೆ. ಕಲರ್ ಕಲರ್‌ದು ನನ್ನ ಹತ್ರ ಯೆಲ್ಲೋ ಮತ್ತೆ ಆರೆಂಜ್‌ದು ಫ್ಲವರ್ ಇತ್ತು. ಹಾಗಾಗಿ ಲಾಸ್ಟ್ ಟೈಮ್ ಮಂಟಪದಲ್ಲಿ ಮಾಡಿದ್ವಿ ಇದು ವಾಟರ್ ಪೈಪಿಂದನೇನೆ. ಸೊ ಈ ಟೈಮು ಬೇರೆ ಥರ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿದ್ದೆ. ಈ ರಿಂಗ್‌ದೊಂದು ಐಡಿಯಾ ಕೊಟ್ಟೆ. ಸೊ ಈ ಥರ ಏನಾದರೂ ಮಾಡೋಣ ಅಂತ. ಸೊ ಫೈನಲಿ ಈ ರಿಂಗಲ್ಲಿ ಈ ಥರ ಡೆಕೋರೇಷನ್ನು. ಬ್ಯಾಕ್‌ಗ್ರೌಂಡ್ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿ ಮಲ್ಕೊಂಡ್ರು ನನ್ನ ಹಸ್ಬೆಂಡು. ಸೊ ಮಕ್ಳುಗಳು, ನಾನು ಮಾತ್ರ ಎದ್ದಿದ್ವಿ. ನಾನಿಲ್ಲಿ ಲಕ್ಷ್ಮಿ ಕಳಸ ಇಡೋದಕ್ಕೆ ಅಂತ ಅಕ್ಕಿನ ತುಂಬಿಸಿ ಅದ್ರ ಸುತ್ತ ಎಲೆ ಜೋಡಿಸ್ಕೊಂಡು ಇವಾಗ ಕಳಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಉಡ್ಸೋದೆಲ್ಲ ನಾನು ಯಾವುದೂ ವಿಡಿಯೋ ತಗೊಳ್ಳಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು 2 ಸೀರೆ ಉಡ್ಸೋ ಲಾಗ್‌ನೇ ಮಾಡಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ದೇವ್ರ ಮನೆನೂ ಕೂಡ ಎಲ್ಲ ಸಿಂಪಲಾಗಿ ರೆಡಿ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಮುಖವಾಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಕ್ಷ್ಮಿ ಮುಖವಾಡನ ಈ ಥರ ನಾನು ಲಕ್ಷ್ಮಿಗೆ ಅಂತಲೇ ಒಂದು ಐಲೈನರು ಮತ್ತು ಲಿಪ್ ಜೆಲ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ನನ್ನ ಪುಟ್ಟ ಲಕ್ಷ್ಮಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಇದು ಬೆಳ್ಳಿ ಮುಖವಾಡ. ಸೊ ಹಾಗಾಗಿ ಇದನ್ನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿಕೊಂಡೆ. ಇನ್ನೊಂದು, ನಾನು ಯಾವಾಗಲೂ ಈ ಲಕ್ಷ್ಮಿ ಮುಖವಾಡ ಎಲ್ಲ ಇಡೋದಕ್ಕೆ ಬಾಕ್ಸ್‌ನ ಯೂಸ್ ಮಾಡ್ತೀನಲ್ವಾ, ಇದರೊಳಗಡೆ ನಾನು ಓಪನ್ ಮಾಡಿದಾಗ ಪ್ರತಿ ವರ್ಷ ನಂಗೊಂದು ಬೇಜಾರಿನ ಸಂಗತಿ ಅಂದರೆ ಇದೇನೆ. ಹಳೆ ನೋಟ್‌ಗಳು ಒಂದು 10,000 ದುಡ್ಡು ಹಳೆ ನೋಟು ಲಕ್ಷ್ಮಿ ಬಾಕ್ಸ್ ಒಳಗೆ ಸೇರಿಕೊಂಡು ನನಗೆ ಡಿಮಾನಿಟೈಸೇಷನ್ ಆಯ್ತಲ್ವಾ, ಆವಾಗ ಅದನ್ನು ನೋಡ್ಕೊಳ್ದೇನೆ ನೆಕ್ಸ್ಟು ಟೈಮು ನೋಡಿಕೊಂಡೆ. ಆವಾಗ ಬೇಜಾರಾಯಿತು. ಅದೊಂದು 10,000 ನನ್ನ ಹತ್ರ ಹಾಗೇನೇ ಇದೆ. ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ನೆನಪಾಗಿರಲಿ ಅಂತ. ಸೊ ಇನ್ನು ಕಳಸಕ್ಕಿಡೋ ಅಂಥ ಎಲ್ಲದನ್ನು ಕವಡೆ ಆಗಿರ್ಬೋದು, ಗೋಮತಿ ಚಕ್ರ, ಹಾಗೇನೇ ಎಲ್ಲ ಕರಿಮಣಿ, ಹವಳ ಇದನ್ನೆಲ್ಲದನ್ನು ನಾನು ಯೂಸ್ ಮಾಡಿದ್ದಾದಮೇಲೆ ಒಂದು ಪರ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದನ್ನೇ ನಾನು ಪ್ರತಿ ವರ್ಷ ಯೂಸ್ ಮಾಡ್ಕೊಳ್ತೀನಿ. ಸೊ ಈಗ ಸುಮಾರು 2 ಗಂಟೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಬ್ಯಾಕ್‌ಗ್ರೌಂಡ್ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಆಲ್ಮೋಸ್ಟ್ ಜೋಡಿಸಿದ್ದಾಯಿತು. ಸೊ ನಮ್ಮನೆ ಲಕ್ಷ್ಮಿನ ತುಂಬ ಚೆನ್ನಾಗಿ ಕೂರಿಸಿದ್ದೀನಿ ಈ ವರ್ಷ. ತೋರಿಸ್ತೀನಿ. 2 ಗಂಟೆ ಅಷ್ಟರೊಳಗೆ ನನಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಎಲ್ಲ ಅಲಂಕಾರ ಮಾಡಿ ಹೂವು ಒಂದು ಹಾಕೋದಿತ್ತು. ಆಮೇಲೆ ದೀಪಕ್ಕೆ ಎಣ್ಣೆ ಹಾಕೋದೊಂದಿತ್ತು. ಮತ್ತು ರಾಯರ ಫೋಟೋಗೂ ಅಷ್ಟೇ ತುಳಸಿ ಮತ್ತು ಹಾರ ಕಟ್ಟಿದ್ನಲ್ಲ ಅದು ಎಲ್ಲ ಹಾಕಿ ಆಲ್ಮೋಸ್ಟ್ ನಾನು ಬೆಳಗಿನ ಜಾವದೊಳಗೆ ಎಲ್ಲ ಮುಗಿಸ್ಕೊಂಡಿದ್ದೆ. ಈಗ ಟೈಮ್ ಬಂದು 2:45 ಆಗಿದೆ. ಸ್ನಾನ ಎಲ್ಲ ಮುಗೀತು. ಸ್ನಾನ ಮುಗಿಸಿ ಸ್ಯಾರಿ ಹಾಕ್ಕೊಂಡು ಈಚೆ ಬಂದಿದ್ದೀನಿ. 4:15 5:45 ಒಳಗಡೆನೇ ಪೂಜೆ ಮಾಡಬೇಕಾಗಿತ್ತು. ಯೂಶುವಲಿ ನಾನು ಪ್ರತಿ ವರ್ಷವೂ ಅಷ್ಟೇ ಒಂಚೂರುನು ನಾನು ನಿದ್ದೆ ಮಾಡೋದಿಲ್ಲ. ಒಂದಿನ ಇಡೀ ರಾತ್ರಿ ನಿದ್ದೆಗೆಟ್ಟು ಎದ್ದಿರ್ತೀನಿ. ಯಾಕೆ ಅಂದರೆ ಇದು ನಾನು 19ನೇ ವರ್ಷ ಕೂರಿಸ್ತಾ ಇರೋದು. ಈ ವರ್ಷಕ್ಕೆ 19 ವರ್ಷ ಆಗ್ತಾ ಇದೆ. ಒಂದು ವರ್ಷನೂ ನಾನು ಕಣ್ಮುಚ್ಚಿ ನಿದ್ದೆ ಮಾಡಲ್ಲ. ಹಬ್ಬದ ದಿನ ಮಾತ್ರ. ಸೊ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗ್ದೋಗ್ಬಿಡ್ಬೇಕು. ಲಕ್ಷ್ಮೀ ಪೂಜೆನ ಮಾತ್ರ ನಿಜವಾಗ್ಲೂ ನಂಗೆ ಅಷ್ಟು ಖುಷಿಯಿಂದನೇ ಮಾಡ್ತೀನಿ ನಾನು ಯಾವಾಗ್ಲೂನು. 1 ತಿಂಗಳಿಂದ ಮನೆಯೆಲ್ಲ ಕ್ಲೀನ್ ಮಾಡಿ, ಗುಡಿಸಿ, ಒರೆಸಿ ಅಬ್ಬಾ! ಒಂಥರ ಖುಷಿ ಆಗತ್ತೆ ಲಕ್ಷ್ಮೀ ಪೂಜೆಗೆ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಸಂಭ್ರಮ ಅಲ್ವಾ? ಹಾಗಾಗಿ ಬೆಳಗಿನ ಜಾವನೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಫಸ್ಟು ನಾನು ಇವಾಗ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಲಕ್ಷ್ಮಿಗೆ ನಾವು ಯಾವ ಥರ ಅಲಂಕಾರ ಮಾಡ್ಕೊಳ್ತೀವೋ ಅದೇ ಥರನೇ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀವಲ್ವಾ, ಸೊ ನಾವೂನು ಅದೇ ಥರ ಅಲಂಕಾರ ಮಾಡಿಕೊಂಡು ಕೈಗೆ ಬಳೆ, ಅರಿಶಿನ, ಕುಂಕುಮ ಮತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ನಾನು ಫಸ್ಟು ರೆಡಿ ಆದೆ. ಇನ್ನು ಎಲ್ಲರೂ ಒಂದು ಕಡೆಯಿಂದ ಮಲಗಿದ್ದಾರೆ. ನಾನು ಯಾರಿಗೂ ಏಳಿಸಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಗಂಟೆ ಸೌಂಡಿಗೆ ಅವರೇ ಒಬ್ಬೊಬ್ಬರೇ ಎದ್ದು ಬರ್ತಾರೆ. ಫಸ್ಟು ನನ್ನ ಹಸ್ಬೆಂಡಿಗೆ ಮಾತ್ರ ಹೋಗಿ ಏಳಿಸ್ತೀನಿ, ಬನ್ನಿ ಪೂಜೆ ಮಾಡೋಣ ಅಂತ. ಇನ್ನೆಲ್ಲರೂ ಲೇಟ್ ಆಗಿರುತ್ತಲ್ವ, ಮಲಗೋದು ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲರೂ ಅವ್ರವರೇನೆ ಎದ್ದು ಬರ್ತಾರೆ ಅಂತ ಇವಾಗ ನಾನು ರೆಡಿ ಆದೆ. ಈ ಥರ ಗ್ರೀನ್ ಬ್ಯಾಂಗಲ್ಲು ಮತ್ತು ಸೆಂಟ್ರಲ್ಲಿ ಒಂದು ಬಳೆ ಹಾಕ್ಕೊಂಡು ರೆಡಿ ಆದೆ. ರೆಡಿ ಆಗಿದ್ದಾದಮೇಲೆ ಫಸ್ಟು ಬಾಗಿಲು ತೊಳೆಯೋ ಕೆಲಸ. ಮೊದಲು ನಾವು ಲಕ್ಷ್ಮಿ ಒಳಗಡೆ ಕಳಸ ಇಟ್ಟು ನಾವು ಕೂರ್ಸೋಕ್ಕೆ ಮುಂಚೆ ಬಾಗಿಲನ್ನ ನೀಟಾಗಿ ಗುಡಿಸಿ, ರಂಗೋಲಿ ಹಾಕಿ ಆಮೇಲೆ ಬಾಗಿಲಿಗೆ 2 ಹೊಸ್ಲಿಗೆ 2 ದೀಪ ಹಚ್ಚಿ ಬಾಗಿಲು ಪೂಜೆ ಮಾಡಿ ಆಮೇಲೆ ಬಂದು ನಾವು ಒಳಗಡೆ ಕಳಸ ಇಡಬೇಕಂತೆ. ಸೊ ಹಾಗಾಗಿ ಲಕ್ಷ್ಮಿ ಬಂದು ನೋಡ್ತಾರೆ ಎಲ್ಲರ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಇವ್ರು ಇನ್ನೂ ಬಾಗಿಲನ್ನೇ ತೊಳೆದಿಲ್ಲ, ಬಾಗಿಲಿಗೊಂದು ರಂಗೋಲಿ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾರಂತೆ. ಅದಕ್ಕೋಸ್ಕರ ಲಕ್ಷ್ಮೀ ಪೂಜೆ ಆಗಲಿ ಯಾವುದೇ ಹಬ್ಬ ಮಾಡುವಾಗ್ಲೂ ನಾವು
ಮೊದಲು ಹೊಸ್ಲಿಗೆ ಪ್ರಾಮುಖ್ಯತೆ ಕೊಡಬೇಕು. ಹೊಸ್ಲು ಮೇಲೆ ನಾವು ಕುಂಕುಮ, ಗಂಧವನ್ನ ಇಟ್ಟು, ಆಮೇಲೆ ಹೂವ ಇಟ್ಟು, ಬಾಗಿಲೆಲ್ಲ ಒರೆಸಿದಾದ್ಮೇಲೆ ಪೂಜೆ ಮಾಡಿ, ಆಮೇಲೆ ಒಳಗಡೆ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೇನೆ ನಾನು ಫಸ್ಟು ಗುಡಿಸಿ ಎಲ್ಲ ಒರೆಸಿ, ಹೂವ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದ್ರೊಳಗೆ ಆಲ್ಮೋಸ್ಟು 3:00 ಆಗೇ ಹೋಯ್ತು. ಬಾಗ್ಲೊರ್ಸಿ, ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಂದಿದ್ದಾದ್ಮೇಲೆ ಮೊದಲಿಗೆ ನಾನು ಹೊಸ್ಲು ಮೇಲೆ ದೀಪನ ಹಚ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇನೆ ಲಕ್ಷ್ಮೀ ಪೂಜೆಗೆ ಹೊಸ್ಲು ಮೇಲೆ ದೀಪ ಹಚ್ಚಿ ಹೊಸ್ಲು ಪೂಜೆ ಮಾಡಿದ್ದಾದ್ಮೇಲೆನೆ ಒಳಗಡೆ ಬಂದು ನಾವು ಕಳಸನ ಇಡಬೇಕಾಗತ್ತೆ. ಸೊ ಆವಾಗಲೇ ಹೇಳ್ದಂಗೆ ಲಕ್ಷ್ಮಿ ನೋಡ್ತಾರಂತೆ. ಕಳಸಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಹಾಕಬೇಕು ಎಲ್ಲದನ್ನು ಹಾಕಿ ಜೇನುತುಪ್ಪ ಕೂಡ ಹಾಕ್ಕೊಂಡೆ. ಎಲ್ಲ ಹಾಕಿದ್ದಾದ್ಮೇಲೆ ನಾನು ಕಳಸದ ಸಾಮಾನುಗಳು ಇರುತ್ತಲ್ವ ಅದನ್ನು ಯೂಸ್ ಮಾಡಿದ್ದಾದ್ಮೇಲೆ ಎತ್ತಿಟ್ಕೊಂಡಿರ್ತೀನಿ. ಅದನ್ನೇ ತೊಳೆದು ಮತ್ತೆ ನೆಕ್ಸ್ಟ್ ಇಯರು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಆದರೆ ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ ಇದನ್ನೆಲ್ಲ ಹೊಸ್ದಾಗಿ ತೊಗೊಂಡು ಬರ್ತೀನಿ. ಈಗ ವೀಳ್ಯದೆಲೆನ ಇಟ್ಟು ಅದಕ್ಕೆ ಕಳಸಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ತೆಂಗಿನಕಾಯಿ ಎಲ್ಲ ಇಟ್ಟು ಅರಿಶಿಣದ ಕೊಂಬನ್ನ ಮಾತ್ರ ಮಿಸ್ ಮಾಡ್ದೇ ಕಟ್ಟಬೇಕು. ಸೊ ಅಮ್ಮಂಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಕೊಂಬನ್ನ ಕಟ್ಟಿ ಈ ಥರ 5 ಇಲ್ಲಾಂದರೆ 3 ಆ ಥರ ಇದನ್ನು ಕೊನೆ ಇರೋದನ್ನು ನೋಡಿಕೊಂಡು ಕಟ್ಕೊಳ್ಬೇಕಾಗುತ್ತೆ. ಅರ್ಶಿಣದ ಕೊನೆನೂ ಕಟ್ಟಿದ್ದಾದ್ಮೇಲೆ ದೀಪಕ್ಕೆ ಒಂದು ಸ್ವಲ್ಪ ಹೂವು ಅಲಂಕಾರ ಎಲ್ಲ ಮಾಡಿಕೊಂಡೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ಬಂದು ಸ್ನಾನಕ್ಕೆ ಹೋದರು. ನಾನಿವಾಗ ಎಲ್ಲ ದೀಪಗಳಿಗೆಲ್ಲ ಹೂವು ಇಟ್ಟು ಆಮೇಲೆ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಅವ್ರದ್ದು ಸ್ನಾನ ಎಲ್ಲ ಮುಗಿಸಿ ಬರ್ತಾರೆ ಅಂತ. ಇಬ್ಬರು ಜೊತೆಲೇ ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟೇ ಜೊತೆಲೇ ಪೂಜೆ ಮಾಡ್ತೀವಿ. ಅಷ್ಟರೊಳಗೆ ಕಂಕಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ಪೂಜೆ ಶುರು ಮಾಡೋಕ್ಕೆ ಮುಂಚೆ ಕಂಕಣನ ಕಟ್ಕೊಳ್ಬೇಕು. ಕೈಗೆ ಕಂಕಣ ಕಟ್ಕೊಂಡು ಅಕ್ಷತೆ ಮತ್ತು ಹೂವನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ನಾವು ಮಾಡೋ ಪೂಜೆ ನಿನಗಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಕ್ಷಮಿಸು ಮಹಾತಾಯಿ. ಮುಂದಿನ ವರ್ಷವೂ ಇದಕ್ಕಿಂತ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋ ಅವಕಾಶ ಮಾಡಿಕೊಡು ತಾಯಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಮಾವಿನ ಎಲೆನ ಕಟ್ ಮಾಡಿಕೊಂಡು ಮರನ ಮಾಡಿದ್ದೆ. ಅದಕ್ಕೆ ಎಲ್ಲ ನವಧಾನ್ಯಗಳನ್ನ ತುಂಬಿಸಿಟ್ಟು ಅಲಂಕಾರ ಮಾಡಿದ್ದೆ. ಇದಂತೂ ತುಂಬ ಚೆನ್ನಾಗಿತ್ತು. ಬಂದವರೆಲ್ಲ ಕೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ನನಗೂ ಸಖತ್ ಇಷ್ಟ ಆಯಿತು. ಇದಾದಮೇಲೆ ಇದು ಲಕ್ಷ್ಮಿ ಕಾಯಿನ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಇದನ್ನು ಕೂಡ ಅಷ್ಟೇ ಡಬಲ್ ಸೈಡು ಗಮ್ ಟೇಪ್ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ, ಚೊಂಬಿಗೆ ಅಂಟಿಸ್ಬಿಟ್ಟು. ಇದಂತೂ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು. ಆಮೇಲೆ ಇಬ್ಬರು ಒಬ್ರಿಗೊಬ್ರು ಕಂಕಣ ಕಟ್ಕೊಂಡು ಸೊ ನಾವೂ ಬಟ್ಟೆಲ್ಲ ಇಟ್ಕೊಂಡು ಹಣೆಗೆ ಯೂಶಲಿ ರೆಡಿ ನಾವಿಬ್ಬರೂ ಎದ್ದಿದ್ವಿ. ಇನ್ಯಾರೂ ಎದ್ದಿಲ್ಲ, ಎಲ್ಲರೂ ಮಲ್ಕೊಂಡಿದ್ರು. ಫಸ್ಟ್ ನಾವು ಪೂಜೆ ಮುಗಿಸ್ಕೊಬಿಡೋಣ ಅಂತ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಇಬ್ಬರೂ ಸಂಕಲ್ಪ ಮಾಡ್ಕೊಂಡ್ವಿ. ನಾವೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ಮಹಾತಾಯಿ. ಸದಾಕಾಲ ನಮ್ಮ ಮನೇಲಿ ನೆಲೆಸಿ ನಮಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡ್ವಿ. ಅದಾದಮೇಲೆ ಇಬ್ಬರ ಜೊತೇಲಿ ಪೂಜೆ ಮಾಡಿದ್ವಿ. ಮೊದಲು ಮನೆ ದೇವರಿಗೆ ಪೂಜೆ ಮಾಡಬೇಕು. ನಾವು ಮನೆ ದೇವ್ರನ್ನ ಸಂಕಲ್ಪ ಮಾಡಿ ಮನೆ ದೇವ್ರನ್ನ ಅಪ್ಪಣೆ ಕೇಳ್ಕೊಳ್ಬೇಕಂತೆ. ನಾವು ಯಾವುದೇ ಪೂಜೆ ಮಾಡುವಾಗಲೂ ಅಷ್ಟೇ ಮನೆ ದೇವರಿಗೆ ಮನೇಲಿ ಮೊದಲು ಪೂಜೆ ಮಾಡಿ ಆಮೇಲೆ ನಾವು ಬೇರೆ ಪೂಜೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡ್ವಿ. ಯೂಶಲಿ ಪ್ರತಿ ವರ್ಷವೂ ಅಷ್ಟೇ ಇಬ್ಬರ ಜೊತೆಯಲ್ಲಿ ಪೂಜೆ ಮಾಡ್ತೀವಿ. ಅದೊಂದು ಖುಷಿಯಾಗತ್ತೆ. ಎಷ್ಟೇ ಲೇಟ್ ಮಲಗಿದ್ರೂ ಏಳ್ಸಿದ ತಕ್ಷಣ ಎದ್ದು ಬಂದು ರೆಡಿಯಾಗಿ ಪೂಜೆಗೆ ರೆಡಿ ಬರ್ತಾರೆ. ಒಂದು 5 ಗಂಟೆ ಆಗಿತ್ತು ನಾವು ಪೂಜೆ ಮಾಡುವಾಗ. ಸೊ ಆಮೇಲೆ ನಮ್ಮ ಅತ್ತೆನೂ ಕೂಡ ಎದ್ದು ಬಂದರು. ಒಬ್ಬೊಬ್ಬರೇ ಮಕ್ಕಳು ನಾವು ಗಂಟೆ ಹೊಡೆಯೋ ಸೌಂಡಿಗೆ ಅವರು ಒಬ್ಬೊಬ್ಬರೇ ಎದ್ದು ಬರ್ತಾಯಿದ್ರು. 5:15 ಆಗಿತ್ತು. ಯಾಕೆಂದರೆ 5:45 ಒಳಗಡೆನೇ ಪೂಜೆ ಮಾಡಬೇಕು ಅಂತ ಹೇಳಿದರು ಪುರೋಹಿತರು. ಸೊ ಹಾಗಾಗಿ ನಾನು ಎಷ್ಟು ಇಡೀ ರಾತ್ರಿ ರೆಡಿ ಮಾಡ್ಕೊಂಡ್ರೂ 5 ಗಂಟೆ ಆಗೇ ಹೋಯ್ತಲ್ಲ ಅಂದ್ಕೊಂಡು 5:15ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾ ಮಂಗಳಾರತಿನೂ ಮಾಡಿದ್ವಿ. ಸೊ ಆರತಿ ಎಲ್ಲ ನಾವಿಬ್ಬರೂ ಬೆಳಗಿದ್ವಿ. ಆಮೇಲೆ ಒಬ್ಬೊಬ್ಬರೇ ಎದ್ದು ಬಂದರು ಅಮ್ಮೋರೆಲ್ಲರೂ. ಈ ಥರ ಹಬ್ಬಗಳು, ಅಕೇಶನಲ್ಲಿ ಪ್ರೋಗ್ರಾಮ್ ಇದ್ದಾಗ ನಾವು ಕಟ್ಟಿರೋ ಹೂವು ಹಾಕೋದಕ್ಕಿಂತ ಈ ಥರ ಪೋಣಿಸಿ ಹೂವನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಥರ ಪೋಣಿಸಿದ್ದೆ ಹೂವನ. ಕಟ್ಟಿರೋ ಹೂವನ್ನೇ ತೊಗೊಂಡು ಬಂದು ಬಿಡಿಸಿ ಮತ್ತೆ ನಾನು ಪೋಣ್ಸಿ ಹಾಕಿದ್ದೆ. ನಮ್ಮ ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ನೀವೆಲ್ಲರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದರೆ ನಾನು ಈ ವರ್ಷ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಆ ತಟ್ಟೆ ಜೋಡಿಸೋದಾಗಿರ್ಬೋದು ಎಲ್ಲದೂ ನನಗೇನೋ ಒಂಥರ ಖುಷಿ ಆಯಿತು. ಏನೋ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಮತ್ತು ಹೂವು ಎಲ್ಲ ಫ್ರೆಶ್ಶಾಗಿ ಲಕ್ಷ್ಮಿಗೆ ಹಾಕಿರೋ ಸೇವಂತಿಗೆ ಹೂವು ಮತ್ತು ರೋಸು ಅದನ್ನು ಕೂಡ ನಾನು ಪೋಣಿಸಿದ್ದೆ. ಕುತ್ಕೊಂಡೆಲ್ಲ ಪೋಣಿಸಿ ಹಾಕಿದ್ದು. ಮತ್ತು ಮಲ್ಲಿಗೆ ಹಾರನೂ ತಂದಿದ್ದೀನಿ. ಅದನ್ನು ಸಾಯಂಕಾಲ ಹಾಕೋಣ ಅಂತ ಬೆಳಿಗ್ಗೆ ಹಾಕಿಲ್ಲ. ಇದು ಸೇವಂತಿಗೆ ಹಾರನೇ ಹಾಕಿದ್ದೀನಿ. ಮಡ್ಲಕ್ಕಿ ಇಟ್ಟಿರೋದು, ಆಮೇಲೆ ಹಣ್ಗಳು ಜೋಡಿಸಿರೋದಾಗಿರ್ಬೋದು, ದೀಪ ಎಲ್ಲದೂ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಲಕ್ಷ್ಮಿಗೆ ಸೀರೆ ಉಡಿಸುವಾಗ್ಲೂ ಅಷ್ಟೇ ಈ ವರ್ಷ ನಾನು ಹೊಸ ಮುಖವಾಡ ತೊಗೊಂಡಿದ್ದೀನಿ. ಅದು ತಾಂಜಾವೂರು ಪೇಂಟಿಂಗ್ದು. ಸೊ ಹಾಗಾಗಿ ಅದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ಮುಖವಾಡ.
ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ದೀಪನೂ ಅಷ್ಟೇ ನಾನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಮೇಲ್ಗಡೆ ಒಂದು ಕ್ಯಾಂಡಲ್ ಇಟ್ಟಿದ್ದೀನಿ, ಕೆಳಗಡೆ ದೀಪಕ್ಕೆ ತುಪ್ಪದ ಬತ್ತಿನ ಹಾಕಿ ಹಚ್ಚಿದ್ದೆ. ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಎಲ್ಲ ಸುತ್ತ ದೀಪ ಹಚ್ಚಿದ್ವಲ್ಲ ಅದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿನ ಮಾಡಿದ್ವಿ. ಆರತಿ ಮಾಡಿ ಮೇಲಿಂದ ಕೆಳಗಡೆ ಇಳಿ ತೆಗೆದ್ವಿ ನಾನು ನನ್ನ ಹಸ್ಬೆಂಡು. ಇನ್ನು ಎಲ್ಲರೂ ಎದ್ದಿರಲಿಲ್ಲ. ಅಷ್ಟರೊಳಗೆ ಒಬ್ಬೊಬ್ಬರೇ ಇವಾಗ ಎದ್ದೇಳೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಅತ್ತೆ ಮಾವ ಅವರಿಬ್ಬರು ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರು. ದೊಡ್ಡವ್ರ ಆಶೀರ್ವಾದ ಇರಬೇಕು. ನಾವೇನೇ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೂ ಅವ್ರ ಆಶೀರ್ವಾದ ಇದ್ದರೆ ಇನ್ನೂ ಒಳ್ಳೆಯದಾಗತ್ತೆ ಅಂತ ಯೂಶಲಿ ಪ್ರತಿ ವರ್ಷ ಇಬ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತೀವಿ. ನಮ್ಮಮ್ಮ ಆಂಟಿನೂ ಅವ್ರು ಇನ್ನೂ ಎದ್ದಿರಲಿಲ್ಲ. ನಮ್ಮತ್ತೆನೂ ರೆಡಿಯಾಗಿ ಬಂದು ಪೂಜೆ ಮಾಡಿದ್ರು. ಸೊ ನಮ್ಮನೆ ಲಕ್ಷ್ಮಿ ಈ ವರ್ಷ ಬಂದವರೆಲ್ಲ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಶೋಭಾ ಅಂತ. ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಕೀರ್ತನ ಪ್ರತಿ ವರ್ಷ ನಮ್ಮನೆಗೆ ಲಕ್ಷ್ಮೀ ಪೂಜೆಗೆ ಬರ್ತಾ ಇರಲಿಲ್ಲ. ಅವ್ರ ಮನೆಯಲ್ಲೂ ಮಾಡೋರು. ಅವ್ರಿಗೇನೋ ಈ ವರ್ಷ ಸೂತಕ ಇದೆ ಅಂದ್ಬಿಟ್ಟು ಅವ್ರು ಮಾಡಿಲ್ಲ ನಮ್ಮ ಅಕ್ಕವ್ರು. ಹಂಗಾಗಿ ಅವಳು ಬಂದಿದ್ಲು. ಸೊ ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದ್ಲು. ನನ್ನ ಮಕ್ಕಳಂತೂ ಅವಳನ್ನ ರೇಗಿಸಾಕ್ತಾ ಇದ್ರು. "ಏನೇ ಆಂಟಿ ಥರ ಕಾಣ್ತಿದ್ಯಲ್ಲೇ, ಸೀರೆ ಉಟ್ಕೊಂಬಂದಿದ್ಯಲ್ಲೇ" ಅಂತ ಚೆನ್ನಾಗಿ ರೇಗಿಸ್ತಾ ಇದ್ರು. ಸೊ ಹೇಗೂ ಬಂದಿದ್ದೀನಲ್ಲ ಅಂತ ಮಕ್ಳಿಗೆಲ್ಲರಿಗೂ ರಾಖಿ ತೊಗೊಂಡು ಬಂದಿದ್ಲು. 28ರವರೆಗೂ ಕಾಯೋದೇನಕ್ಕೆ, ಅವ್ರು ಎಲ್ಲರೂ ಒಟ್ಟಿಗೆ ಸಿಗ್ತಾರೋ ಇಲ್ವೋ ಅಂತ ತಗೊಂಡು ಬಂದಿದ್ದೀನಿ ಆಂಟಿ ಅಂದ್ಲು. ಸರಿ ಆಯಿತು ಕಟ್ಟು, 3 ಜನನೂ ಒಟ್ಟಿಗೆ ಕೂರಿಸ್ಬಿಟ್ಟು ಬಟ್ಟೆಲ್ಲ ಇಟ್ಟು ಆರತಿ ಮಾಡಿ ಕಟ್ಟು ಅಂತ ಕಟ್ಟಿದ್ದಾದ್ಮೇಲೆ ರಾಖಿ ಕಟ್ಟುವಾಗ ನನಗೆ ಅದು ರಾಖಿ ಬೇಡ, ಈ ರಾಖಿ ಬೇಡ ಅಂತ ಒಬ್ಬೊಬ್ರದ್ದೇ ಡಿಮ್ಯಾಂಡು. ಕಟ್ಟಿದ್ದಾದ್ಮೇಲೆ ಇವ್ರು ದುಡ್ಡು ಕೊಡುವಾಗಿರೋದು ನೋಡಬೇಕು. ಒಬ್ಬೊಬ್ರು ಒಂದೊಂದು ಕಮೆಂಟ್ ಮಾಡ್ತಾನೆ ಇದ್ರು. ದುಡ್ಡು ಕೊಡ್ರು ಅಂದರೆ ಒಬ್ಬರು ಬಿಚ್ತಾನೇ ಇಲ್ಲ. ಕಟ್ಬಿಟ್ಟು ಇತ್ತಮ್ಮಂದು ಆರತಿ ತಂದ ರಾಖಿ ಅವಳು ಯಾವ್ದು ತಂದಿರ್ತಾಳೆ ಅದು ಇಸ್ಕೋಬೇಕು. ನೀವು ಸೆಲೆಕ್ಟ್ ಮಾಡೋದಲ್ಲ. ಎಲ್ಲ ಒಂದೇಯ ಬೇರೆ ಬೇರೆ ಕಣಮ್ಮ, ಎಲ್ಲ ಬೇರೆ ಬೇರೆ ಡಿಸೈನು. ಸ್ವಲ್ಪ ಅದ್ರಲ್ಲೇ ಇದೇನು ಪೂರ್ತಿ ಕೊಟ್ಟರು ಇಸ್ಕತ್ತಿತ್ತ ಇವನು ತಿಂತಾನೆ. ಇಬ್ರು ಮಾಡ್ರೆ ನೀವು ಕೊಡ್ರಪ್ಪ ನಿಮ್ಮ ಅಕ್ತಿರಿಗೆ. ಇಬ್ರು ಮಾಡ್ರೆ ಸೇರ್ಕೊಂಡು ನೀನು ಇಸ್ಕೊಳ್ಳೋ ಬಾಯಿ ಬೇಡ ತಾಳೆ ಈಗ ಮಾಡೇ ಇಬ್ರು. ಅವಳು ತಂದವಳ ಅವಳು ಅವ್ರ ತಮ್ಮಂಗ್ ಮಾಡ್ತಾಳೆ. ಬಾಯಿ ಬೇರೆ ಒತ್ತಿಸ್ಕೊಂಡು ಹೆಣ್ಣುಳಿಗೆ ಸಾಯಂಕಾಲ ಪೂಜೆ ಮಾಡೋಕ್ಕೆ ಅಂತ ನಾನೇ ಗೋಲ್ಡ್ ಸ್ಯಾರಿನ ಹಾಕೊಂಡು ರೆಡಿಯಾಗಿದ್ದೀನಿ. ಈಗ ಪೂಜೆ ಮಾಡಿ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಬೇಕು. ನಾನು ಕುಂಕುಮ ಕರಿಬೇಕಲ್ವಾ, ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಗ್ರೀನು ನೆಕ್ಲೆಸ್ ಪೇರ್ ಮಾಡಿದ್ದೀನಿ. ಹಾಗೆಯೇ ಗ್ರೀನ್ ಸ್ಟಿಕ್ಕರು. ಸೊ ಗೋಲ್ಡೇ ಬೇಡ ಅಂತ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ಬ್ಯಾಂಗಲ್ನ ಹಾಕ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೂ ಹಾಕ್ಕೊಂಡಿದ್ದೆ ಈ ಥರ. ಲೈಟಾಗಿ ಮಳೆ ಬರ್ತಾ ಇದೆ ಪೂಜೆಗೆ ಅಂತ, ಲಕ್ಷ್ಮೀ ಪೂಜೆಗೆ. ಸೊ ಈಗ ರೆಡಿ ಆಗಿದ್ದೀನಿ ಗೋಲ್ಡ್ ಸ್ಯಾರಿನ ಹಾಕ್ಕೊಂಡು. ಮಲ್ಲಿಗೆ ಹಾರ ತೊಗೊಂಡು ಬಂದಿದ್ದೆ, ಅದನ್ನು ಬೆಳಗ್ಗೆ ಹಾಕಲಿಲ್ಲ, ಸಾಯಂಕಾಲ ಇವಾಗ ನಾನು ನನ್ನ ಹಸ್ಬೆಂಡ್ ಇಟ್ಕೊಂಡು ಹಾಕ್ತಾಯಿದ್ದೀವಿ. ಬೆಳಿಗ್ಗೆ ಸೇವಂತಿಗೆದು ನಾನೇನೇ ಪೋಣಿಸಿದ್ದೆ, ಅದನ್ನೇ ಹಾರ ಹಾಕಿದ್ದೆ. ಇವಾಗ ಮಲ್ಲಿಗೆ ಹಾರನ ಸಾಯಂಕಾಲ ಎಲ್ಲ ಹಾಕೋಣ, ಸಾಯಂಕಾಲ ಪೂಜೆ ಮಾಡುವಾಗ ಹಾಕೋಣ ಅಂತೇಳಿ ಇವಾಗ ಸಾಯಂಕಾಲ ಹಾಕ್ಕೊತಾ ಇದ್ದೀನಿ. ಹಾಕಿದ್ದಾದಮೇಲೆ ಎಲ್ಲ ಮತ್ತೆ ಒಂದು ಸತಿ ಸಾಯಂಕಾಲನೂ ಪೂಜೆ ಮಾಡಿದ್ವಿ. ಸಾಯಂಕಾಲ ಒಂದು ಸ್ವಲ್ಪ ನೈವೇದ್ಯ ಮಾಡಿಟ್ಟು ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ಬಾಡೋಗಿರೋ ಹೂವು ಎಲ್ಲ ತೆಗೆದು, ಲೈಟಿನ ಬೆಳಕಿಗೆ ಬಾಡೋಗುತ್ತಲ್ವ ಹೂವು ಎಲ್ಲ, ಅದನ್ನು ತೆಗೆದು ಮತ್ತೆ ಹೊಸ ಹೂವು ಇಟ್ಟು ಅಮ್ಮವರೆಲ್ಲ ಇವಾಗ ಒಬ್ಬೊಬ್ಬರೇ ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೂ ಒಂದು ಪೂಜೆ ಮಾಡಿದರು, ಈಗ ಸಾಯಂಕಾಲನೂ ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಸೊ ಇನ್ನು ಒಬ್ಬೊಬ್ಬರೇ ಕುಂಕುಮಕ್ಕೆ ಬರ್ತಾರಲ್ಲ ಅಂತ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಸಾಯಂಕಾಲ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದ್ವಿ. ಆಮೇಲೆ ಅಷ್ಟರೊಳಗೆ ನನ್ನ ಫ್ರೆಂಡು ಚಂದ್ರಿಕಾ ಬಂದರು. ಅವರು ನಾನು ಇಬ್ಬರು ಸೇರಿಕೊಂಡು ಆರತಿನ ಮಾಡಿದ್ವಿ. ನಮ್ಮ ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದರು. ಸೊ ಖುಷಿ ಆಯಿತು ಅವ್ರು ಬಂದಿದ್ದನು. ಸೊ ಇಬ್ಬರು ಸೇರಿಕೊಂಡು ಆರತಿ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ ಚಂದ್ರಿಕಾ. ಆಮೇಲೆ ಅಮ್ಮವ್ರೂ ಆರತಿ ಮಾಡಿ ಇಲಿ ಎಲ್ಲ ತೆಗೆದ್ರು.
ಮಾಡೋದ್ರೊಳಗೆ ಒಬ್ಬೊಬ್ಬರೇ ಕುಂಕುಮಕ್ಕೆ ಬರೋದಕ್ಕೆ ಶುರು ಆಗ್ತಾಯಿದ್ರು. ಸೊ ಅಷ್ಟರೊಳಗೆ ನನ್ನ ಫ್ರೆಂಡ್ ಮನೆಗೆ ನಾನೊಂದು ಇಬ್ಬರು ಮನೆಗೆ ಹೋಗಿ ಬರ್ತೀನಿ ಅಂತ ಅಮ್ಮವರಿಗೆಲ್ಲ ಜೋಡಿಸ್ಕೊಟ್ಟು ಹೋಗಿದ್ದೆ ಏನೇನು ಕೊಡಬೇಕು ಅಂತ. ಅವರೇ ಕುಂಕುಮ ಎಲ್ಲ ಕೊಡ್ತಾರೆ. ನಮ್ಮ ತಮ್ಮನ ಮಗಳಿದ್ಲಲ್ಲ ಅವಳಿಗೆ ಹೇಳ್ಬಿಟ್ಟು ಹೋಗಿದ್ದೆ ಬಂದವ್ರಿಗೆಲ್ಲ ಈ ಥರ ತಾಂಬೂಲ ಇದು ಕೊಡಬೇಕು ಅಂತ. ಸೊ ಎಲ್ಲ ಅವರೇ ಕೊಡ್ತಾ ಇದ್ರು. ಈ ಹಬ್ಬ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ತಿಂಗ್ಳಾನ್ಗಟ್ಲೆ ನಾವೆಲ್ಲರೂ ಹೆಣ್ಮಕ್ಳು ಮನೆ ಕ್ಲೀನ್ ಮಾಡಿ, ಮನೆ ಮೂಲೆ ಮೂಲೆಯಲ್ಲಿರೋ ಧೂಳೆಲ್ಲ ತೆಗೆದು, ವಾರಾನ್ಗಟ್ಲೆ ಶಾಪಿಂಗ್ ಮಾಡಿ, ನಿದ್ದೆಗೆಟ್ಟು ಎಷ್ಟೊಂದು ಸತಿ ಊಟಗಳನ್ನೇ ಸ್ಕಿಪ್ ಮಾಡಿರ್ತೀವಿ. ಮಧ್ಯಾಹ್ನ ಊಟ ಮಾಡೋದು, ಇಲ್ಲ ಬೆಳಿಗ್ಗೆ ತಿಂಡಿ ತಿನ್ನೋದು. ಅಷ್ಟು ಬ್ಯುಸಿಯಾಗಿ ತಿಂಗ್ಳುಗಟ್ಲೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಅವತ್ತು ಒಂದಿನಕ್ಕೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ಅಲ್ವಾ? ನಿಜ ಅನ್ಸತ್ತೆ ನಿಜವಾಗ್ಲೂನು. ನನ್ಗೂನು ಎಷ್ಟೊಂದು ಜನದ ಮನೆ ಕುಂಕುಮಕ್ಕೆ ಹೋದಾಗ ಎಲ್ಲರ ಮನೆದು ಒಂದೊಂದು ಕ್ಲಿಪ್ಪಿಂಗ್‌ನ ತಗೊಂಡೆ. ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ವಾ ಅವ್ರಿಗೂ ಖುಷಿ ಆಗತ್ತೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಎಲ್ಲರಿಗೂ ಅದೊಂದು ಕನಸಿರತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸೊ ಆ ಥರ ರೆಡಿ ಆಗಬೇಕು, ಈ ಥರ ಲಕ್ಷ್ಮಿ ಚೆನ್ನಾಗಿ ಬರಬೇಕು, ಯಾವ ಥರ ಮಾಡೋದು? ಅದರಲ್ಲಂತೂ ಈಗ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದೆ. ತುಂಬ ಚೆನ್ನಾಗಿ ಒಬ್ರನ್ನ ನೋಡಿ ಒಬ್ರು ಕಲಿತು ಮಾಡ್ತಾ ಹೋಗ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ಹಬ್ಬಗಳು. ಸೊ ಆಮೇಲೆ ಹಾಗೇನೇ ಒಂದಷ್ಟು ಕ್ರಿಯೇಟಿವಿಟಿಯಾಗಿ ಮಾಡೋದನ್ನು ಕಲಿತಾ ಇದ್ದಾರೆ. ಸೊ ಹಾಗಾಗಿ ಈ ಹಬ್ಬಗಳು ಬಂದಾಗ ಒಬ್ರನ್ನೊಬ್ರು ನೋಡಿ ಮಾಡೋದೇ ಜಾಸ್ತಿ ಆಗಿದೆ. ಈ ನಡುವೆ ಅಂತೂ ಯಾವುದೇ ಲಕ್ಷ್ಮೀ ಪೂಜೆ ಆಗಲಿ, ಯಾವುದೇ ಹಬ್ಬ ಆಗಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಎಲ್ಲಾರುನು. ನಮ್ಮ ಲೇಔಟಲ್ಲಿರೋ ಎಲ್ಲ ಲೇಡೀಸುನು ಒಟ್ಟಿಗೆ ಬರ್ತಾರೆ. ಸೊ, ಎಲ್ಲರೂ ಒಟ್ಟಿಗೆ ಬಂದ್ರೆ ಖುಷಿಯಾಗತ್ತೆ. ಸೊ, ಎಲ್ಲ ಒಂದ್ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಆಮೇಲೆ ಬಂದ್ರು. ಇನ್ನ ಇಷ್ಟು ಜನ ಬಂದಿರೋರ್ನ ಕ್ಯಾಪ್ಚರ್ ಮಾಡಿದ್ದಾನೆ ನನ್ ಮಗ. ಸೊ, ಅವನಿಗೆ ಕರೀತಾ ಇದ್ದೆ, ತೆಂಗಿನಕಾಯಿ ಎಲ್ಲ ಎತ್ಕೊಡ್ ಬಾರೋ ಅಂತ. ಹಂಗಾಗಿ ಅವನು ಪಾಪ ಸೊ, ವಿಡಿಯೋ ಮಾಡೋದು ಬಿಟ್ಟು ಬಂದ್ ಕೊಡ್ತು. ಆಹ್, ಎಲ್ಲ ಬಂದ್ ಹೋದ್ಮೇಲೆ ಲಾಸ್ಟಲ್ಲಿ ನಾನು ಕೂಡ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಇವಾಗ ಇನ್ನೊಂದ್ ರೌಂಡು ಆರತಿನ ಇಳಿ ತೆಗ್ದು ಅಮ್ಮಂಗೆ ತುಳಸಿ ಗಿಡಕ್ಕೆ ಹಾಕ್ದೆ. ಇದು ಬಂದು ನೆಕ್ಸ್ಟ್ ಡೇ ಶನಿವಾರ ಬೆಳಿಗ್ಗೆನೇ ನಾನು ಸ್ನಾನ ಮಾಡಿ ನೈವೇದ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಜ್ಜಿಗೆ ಮಾಡ್ಕೊಂಡಿದ್ದೆ ಬೆಳಿಗ್ಗೆನೇ ನೈವೇದ್ಯಕ್ಕೆ ಅಂತ. ಸಜ್ಜಿಗೆ ಮಾಡಿಟ್ಟು ಪೂಜೆ ಮಾಡೋಣ ಅಂತ ನಮ್ಮಮ್ಮೋರೆಲ್ಲ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಅವರು ರೊಟ್ಟಿ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಪೂಜೆ ಮಾಡ್ಕೊ ಹೋಗು ನಿನ್ನ ಪಾಡಿಗೆ ನೀನು ಅಂದರು. ಹಾಗಾಗಿ ನಾನು ಹಳೆ ಹೂವನ್ನೆಲ್ಲ ತೆಗೆದು ಲಕ್ಷ್ಮಿಗೆ ಹೊಸ ಹೂವು ಇಟ್ಟು ಫಸ್ಟು ಸ್ನಾನ ಮಾಡಿ ಬಂದು ಸಜ್ಜಿಗೆ ಮಾಡಿಕೊಂಡೆ. ಮಾಡಿದ್ದಾದ್ಮೇಲೆ ಇವಾಗ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ. ಅವರೆಲ್ಲರೂ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇರ್ತಾರಲ್ಲ, ಹಂಗಾಗಿ ನನಗೆ ಬೆಳಗ್ಗೆನೇ ತಿಂಡಿ ಮಾಡೋ ಟೆನ್ಷನ್ ಇರಲಿಲ್ಲ. ನಮ್ಮಮ್ಮ ಇದ್ದಾಗೇನು ಅಷ್ಟೊಂದು ಟೆನ್ಷನ್ ಆಗಲ್ಲ, ಅವರೇ ಮಾಡ್ತಿರ್ತಾರೆ. ನಾನು ಸ್ನಾನ, ಪೂಜೆ ಅದನ್ನ ನೋಡ್ಕೊಳ್ತಾ ಇರ್ತೀನಿ. ಸೊ ಹರ್ಷನಿಗೆ ಸ್ಕೂಲ್ ಇರೋದ್ರಿಂದ ಅವನ್ನ ಬಿಟ್ಟು ಬಂದರು. ನಾನು ಪೂಜೆ ಮಾಡಿ ಆರತಿ ಎಲ್ಲ ತೆಗೆದು ಮಾಡಿಕೊಂಡೆ. ಸೊ ಇದು ಶನಿವಾರ ಬೆಳಿಗ್ಗೆ. ನಾನು ಯೂಶುವಲಿ 3 ದಿನ ಇಟ್ಕೊಳ್ತೀನಿ. ಅಮ್ಮನ 3 ದಿನ ಇಟ್ಕೊಂಡು ಪೂಜೆ ಮಾಡ್ತೀನಿ. ಕೆಲವರು ಒಂದಿನಕ್ಕೆ ತೆಗಿತಾರೆ. ಅದು ಅವ್ರವರಿಗೆ ಯಾವ ಥರ ಅನ್ಸುತ್ತೆ ಅವರಿಗೆ ತೆಗಿತಾರೆ. ನಮ್ಮ ಮನೇಲಿ 3 ದಿನ ಇಟ್ಕೊಳ್ತೀವಿ. ಯೂಶುವಲಿ 3 ಜನಕ್ಕೂನು ನಾನು ಸ್ಯಾರಿ ತಗೊಬರ್ತೀನಿ. ನಮ್ಮ ಅತ್ತೆಗೆ, ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆ ತಂಗಿಯರು. ಸೊ ಅವ್ರೂ ಕೂಡ ನಾನು ನಮ್ಮ ಅಮ್ಮನ ಥರನೇ ಟ್ರೀಟ್ ಮಾಡ್ತೀನಿ. ಸೊ ಹಾಗಾಗಿ ಅವ್ರು 3 ಜನಕ್ಕೂನು ಆಶೀರ್ವಾದ ತಗೊಂಡೆ. ಅಕ್ಷತೆ ಹಾಕಿ ನೆನ್ನೆನೇ ಕೊಡೋಣ ಅವರಿಗೆ ಅಂದ್ಕೊಂಡಿದ್ದೆ. ಸೊ ನಿನ್ನೆ ಅಂತೂ ಫುಲ್ಲು ಬರೋದೇ ನೈಟ್ ಆಗೋಯ್ತು. ಎಲ್ಲ ಜನ ಬರ್ತಾನೆ ಇದ್ರು, ಹೋಗ್ತಾನೆ ಇದ್ರು. ಹಂಗಾಗಿ ಬೆಳಿಗ್ಗೆ ಕೊಟ್ರಾಯ್ತು ಬಿಡು ಅಂತ 3 ಜನಕ್ಕೂ ಸ್ಯಾರಿನ ತಗೊಂಡು ಬಂದಿದ್ದೀನಿ. ಪ್ರತಿ ವರ್ಷ ಕೊಡ್ತೀನಿ ಇವರಿಗೆ. ಖುಷಿ ಆಗತ್ತೆ. ಅವ್ರ ಮುಖದಲ್ಲಿ ಒಂದು ನಗು ಬರುತ್ತಲ್ವಾ, ಅದೇ ಸಾಕು ಅಂತ ಅನ್ಸುತ್ತೆ ಅವ್ರ ಆಶೀರ್ವಾದ. ಇದು ಭಾನುವಾರ ಬೆಳಿಗ್ಗೆ ನೈವೇದ್ಯಕ್ಕೆ ಅವಲಕ್ಕಿನ ಮಾಡಿದ್ದೆ. ಇವತ್ತಿಗೆ 5 ಪೂಜೆ ಆಗತ್ತೆ. ಶುಕ್ರವಾರ 2 ಪೂಜೆ, ಶನಿವಾರ 2 ಪೂಜೆ, ಭಾನುವಾರ ಬೆಳಿಗ್ಗೆ 1 ಪೂಜೆನ ಮುಗಿಸ್ಕೊಂಡು ನಾನು ಲಕ್ಷ್ಮಿನ ಕದಲಿಸಿ ತೆಗಿತೀನಿ. ಯೂಶುವಲಿ ನಾನು ಪ್ರತಿ ವರ್ಷನೂ 3 ದಿನ ಇಟ್ಕೊಂಡು ಭಾನುವಾರ ಬೆಳಿಗ್ಗೆನೇ ತೆಗಿತೀನಿ. 4:15 ಮೇಲೆ ರಾಹುಕಾಲ ಇರೋದ್ರಿಂದ ಸಾಯಂಕಾಲ ತೆಗಿಯೋದಿಲ್ಲ. ಸಾಯಂಕಾಲ ಏನಕ್ಕೆ ತೆಗಿಯೋದು ಅಂತ ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮಾಡಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ನೈವೇದ್ಯ ಎಲ್ಲ ತಗೊಂಡು ನಾವು ಎಲ್ಲರೂ ತಿಂಡಿ ತಿನ್ಕೊಂಡಿದ್ದಾದ್ಮೇಲೆ ಆಮೇಲೆ ತೆಗಿಯೋದಕ್ಕೆ ಶುರು ಮಾಡ್ತೀವಿ. ಮೊದಲಿಗೆ ಅಮ್ಮನ ಮೇಲೆ ಹಾಕಿರೋ ಅಂಥ ಎಲ್ಲ ಒಡವೆಗಳು ಆರ್ಟಿಫಿಷಿಯಲ್ ಆಗಲಿ, ಗೋಲ್ಡ್ ಆಗಲಿ ಯಾವುದಾದ್ರೂ ಅಷ್ಟೇ ಹಾಕೊಂಡಿರೋ ಅಂಥ ಎಲ್ಲದನ್ನು ಜ್ಯುವೆಲ್ಲರಿ ಇದನ್ನು ನಾವು ಮೈ ಮೇಲೆ ಹಾಕ್ಕೊಳ್ಬೇಕಂತೆ. ಸೊ ತುಂಬ ಒಳ್ಳೆಯದು. ಲಕ್ಷ್ಮಿಗೆ ಹಾಕಿ ಆಮೇಲೆ ನಮ್ಮ ಮೈ ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಎಲ್ಲ ಒಡವೆಗಳ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತಿದ್ದು ಎಲ್ಲ ತೆಗಿತಾ ಇದ್ದೆ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ. ಆಮೇಲೆ ಅವನು ಕೂಡ ಬಂದ. ಲಕ್ಷ್ಮಿನ ನೀವು ನೋಡ್ಬೋದು. ಸೊ ಎಲ್ಲ ಜೋಡಿಸ್ದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಪುಟ್ಟ ಲಕ್ಷ್ಮಿ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ ನಮ್ಮನೇಲಿ. ಹರ್ಷ ಹೇಳ್ತಾ ಇದ್ದ, "ಅಮ್ಮ ಇಡೀ ರಾತ್ರಿ ಕಷ್ಟಪಟ್ಟು ಜೋಡಿಸಿದ್ವಿ.
ಎಷ್ಟು ಅವರ್ ತಗೊಂಡಿದ್ವಿ ಅಮ್ಮ, 10 ಅವರ್ ತಗೊಂಡಿದ್ದೀರೇನೋ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ, 10 ನಿಮಿಷದಲ್ಲೆಲ್ಲ ಮುಗಿಸೇ ಬಿಟ್ವಲ್ಲಮ್ಮ ತೆಗೆದು ಅಂತ. ಅದಕ್ಕೇನೆ ಬದುಕು ಅಷ್ಟೇನೆ, ಕಟ್ಕೊಳ್ಳೋದು ತುಂಬ ಕಷ್ಟ. ಅದನ್ನ ಹಾಳು ಮಾಡ್ಕೊಳ್ಳೋದಿದೆಯಲ್ವಾ, ಅದು ತುಂಬ ಬೇಗ ಒಂದು ಕ್ಷಣದ ಬದುಕು ಅಷ್ಟೇನೆ ಅಂತ ನನ್ನ ಮಗುಂಗೆ ನಾನು ಹೇಳ್ತಾ ಇದ್ದೆ. ಯಾವುದಾದ್ರೂ ಅಷ್ಟೇನೆ, ಗುಡ್ ಅನ್ನಿಸ್ಕೊಳ್ಳೋಕ್ಕೆ ತುಂಬ ದಿನ ಟೈಮ್ ತಗೊಳುತ್ತೆ, ಬ್ಯಾಡ್ ಅನ್ನಿಸ್ಕೊಳ್ಳೋಕ್ಕೆ 1 ನಿಮಿಷದ ಟೈಮ್ ಸಾಕು ವರ್ಷ. ನಮ್ಮ ಲೈಫು ಅಷ್ಟೇನೆ ಅಂತ ನಾನು ಯಾವಾಗ್ಲೂ ನನ್ನ ಮಕ್ಕಳಿಗೆ ಪಾಠದ ಥರ ಹೇಳ್ತಾ ಇರ್ತೀನಿ. ಯಾಕೆಂದರೆ ಇದು ಅಷ್ಟೇನೆ, ಇಡೀ ದಿನ ಇಡೀ ರಾತ್ರಿ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಎದ್ದು 10 ನಿಮಿಷದಲ್ಲೆಲ್ಲ ತೆಗೆದು ಮುಗಿಸ್ತೀವಲ್ವಾ, ಅದೇನೇ ಮಿರಾಕಲ್ ಅಂತ ಅದನ್ನೇ ಹೇಳ್ತಾ ಇದ್ದೆ. ಸ್ಯಾರಿ ತೆಗ್ದಿದ್ದಾದ್ಮೇಲೆ ಸ್ಯಾರಿನೂ ಕೂಡ ಒಂದು 10 ನಿಮಿಷ ಉಟ್ಕೊಳ್ಳೋಣ ಅಂತ ಸುಮ್ಮನೆ ಹಾಗೆ ಮೈ ಮೇಲೆ ಹಾಕ್ಕೊಂಡೆ. ಲಕ್ಷ್ಮಿ ಮೈ ಮೇಲಿಂದ ತೆಗೆದು ನಾವೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಂತೆ, ಹಾಗಾಗಿ ಹಾಕ್ಕೊಂಡೆ. ನನ್ನ ಸ್ಯಾರಿ ಇದು ಎಲ್ಲ ತೆಗ್ದಿದ್ದಾದ್ಮೇಲೆ ಫುಲ್ಲು ಒರೆಸಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನೇನಿದ್ರು ನೆಕ್ಸ್ಟ್ ಇಯರೇ ತೆಗಿಯೋದು. ಸೊ ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿಯ ಪೂಜೆ ಲಾಗ್ಸು. ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಯಾವ ಥರ ಬಂದಿತ್ತು ನಮ್ಮನೆ ಲಕ್ಷ್ಮಿ ಪೂಜೆ ಈ ವರ್ಷ ಅಂತನೂ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇನ್ನೇನು ಬರ್ತಾ ಇದೆಯಲ್ಲ ನಮ್ಮ ರಾಯರ ಪೂಜೆ, ಆವಾಗ ಭೇಟಿ ಆಗ್ತೀನಿ. ನಮಸ್ಕಾರ. ಲವ್ ಯು ಆಲ್.